ಬೀದರ್ ಕಲಬುರ್ಗಿಯಲ್ಲಿ ಕಂಪಿಸಿದ ಭೂಮಿ 4.6ರಷ್ಟು ಭೂಕಂಪನದ ತೀವ್ರತೆ ದಾಖಲು ಆಗಿದೆ. ತಡರಾತ್ರಿ 1.38 ನಿಮಿಷಕ್ಕೆ ನಡುಗಿದ ಭೂಮಿ. ಬೀದರ್ ಕಲಬುರ್ಗಿಯಲ್ಲಿ ಭೂಕಂಪನದ ಆಗಿರುವಂತಹದ್ದು 4.6ರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದೆ. ತಡರಾತ್ರಿ 1:38ಕ್ಕೆ ಭೂಮಿ ನಡುಗಿರುವಂತಹದ್ದು. ಕಲಬುರ್ಗಿಯಲ್ಲೂ ಕೂಡ ಲಘು ಭೂಕಂಪನವಾಗಿದೆ. ತಡರಾತ್ರಿ 1:30ರ ಸುಮಾರಿಗೆ ಭೂಮಿ ಕಂಪಿಸಿದೆ ಅಂತ ತಿಳಿದು ಬರ್ತಾ ಇದೆ. ಹರಿನಗರ ಹಾಗೆ ಹರಿಕೃಷ್ಣ ನಗರ, ಮಹಾವೀರ ನಗರದಲ್ಲಿ ಕಂಪನವಾಗಿರುವಂತಹದ್ದು. ಮನೆಯಿಂದ ಓಡಿ ಬಂದಿದ್ದಾರೆ ಜನರು. ಬೀದರ್ ಕಲಬುರ್ಗಿಯಲ್ಲಿ ಭೂಮಿ ಕಂಪಿಸಿರುವುದು ತಿಳಿದು ಬರ್ತಾ ಇದೆ. 4.6ರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿರುವಂತಹದ್ದು. ತಡರಾತ್ರಿ 1:38 ನಿಮಿಷಕ್ಕೆ ಭೂಮಿ ನಡುಗಿರುವುದು ತಿಳಿದು ಬರ್ತಾ ಇದೆ. ಹಾಗೆ ಕಲಬುರ್ಗಿಯಲ್ಲೂ ಕೂಡ ಲಘು ಭೂಕಂಪನ ಆಗಿದೆ. ತಡರಾತ್ರಿ 1:30ರ ಸುಮಾರಿಗೆ ಭೂಕಂಪನ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಹರಿಕೃಷ್ಣ ನಗರ ಹಾಗೆ ಮಹಾವೀರ ನಗರದಲ್ಲಿ ಭೂಮಿ ಕಂಪಿಸಿರುವುದು. ಇನ್ನು ಭಯಭೀತರಾಗಿ ಮನೆಯಿಂದ ಜನರು ಕೂಡ ಓಡಿ ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಕುಲಕರ್ಣಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪುರುಷೋತ್ತಮ್, ಬೀದರ್ ಹಾಗೆ ಕಲಬುರ್ಗಿಯಲ್ಲಿ 1:38ರ ನಡುರಾತ್ರಿ ಭೂಮಿ ಕಂಪನ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಜನರು ಕೂಡ ಭಯದಿಂದ ಮನೆಯಿಂದ ಹೊರಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಪುರುಷೋತ್ತಮ್? ನಿಜಕ್ಕೂ ಏನು ಕಲಬುರಗಿ ನಗರದಲ್ಲಿ ತಡರಾತ್ರಿ ಲಘು ಭೂಕಂಪನ ಆಗಿರುವಂತದ್ದು. ನಗರದ ವಿವಿಧೆಡೆ ಭೂಮಿ ಕಂಪಿಸಿದ ಒಂದು ಅನುಭವ ಕಲಬುರಗಿ ಜಿಲ್ಲೆಯ ಜನತೆಗೆ ಆಗಿರುವಂತದ್ದು. ಕಲಬುರಗಿ ನಗರದ ಏನು ಹರಿಕೃಷ್ಣ ನಗರ ಆಗಿರ್ಬೋದು, ಮಹಾವೀರ ನಗರ ಸೇರಿದಂತೆ ವಿವಿಧೆಡೆ ಭೂಮಿ ಕಂಪಿಸಿರೋ ಬಗ್ಗೆ ಈಗ ಜನರಿಂದ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ತಡರಾತ್ರಿ 1:30ರ ಸುಮಾರಿಗೆ 4ರಿಂದ 5 ಸೆಕೆಂಡ್ಗಳ ಕಾಲ ಭೂಮಿಯ ಕಂಪನದ ಅನುಭವ ಆಗಿದೆ. ಅಂದ್ರೆ ಇಲ್ಲಿ ಲಘು ಭೂಕಂಪನ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಭೂಕಂಪನದ ಹಿನ್ನೆಲೆಯಲ್ಲಿ ಜನರು ಕೂಡ ಮನೆಯಿಂದ ಹೊರ ಓಡಿ ಬಂದಿರುವಂತದ್ದು. ಅಂದ್ರೆ ಕಲಬುರಗಿ ನಗರದಲ್ಲಿರುವಂತಹ ಹರಿಕೃಷ್ಣ ನಗರದ ಜನತೆ ಮತ್ತು ಮಹಾವೀರ ನಗರದ ಜನತೆ ಈ ಒಂದು ಲಘು ಭೂಕಂಪನದಿಂದ ಸ್ವಲ್ಪ ಗಾಬರಿ ಆಗಿರುವಂತದ್ದು. ಭೂಕಂಪನದ ಹಿನ್ನೆಲೆಯಿಂದ ಅವರು ಮನೆಯಿಂದ ಕೂಡ ಓಡಿ ಬಂದಿರುವಂತದ್ದು. ಮನೆಯಲ್ಲಿನ ಕಿಟಕಿ, ಅಲ್ಮರಿ ಆಗಿರ್ಬೋದು ಸೇರಿದಂತೆ ಹಲವು ವಸ್ತುಗಳು ಕೂಡ ಗಡಗಡ ನಡುಗಿರುವಂತಹ ಒಂದು ಅನುಭವ ಕೂಡ ಅಲ್ಲಿಯ ಜನರಿಗೆ ಆಗಿರುವಂತದ್ದು. ಮನೆಯಲ್ಲಿರುವ ವಸ್ತುಗಳು ಕೂಡ ಸ್ವಲ್ಪ ನಡುಗಿರುವಂತಹ ಒಂದು ಅನುಭವಕ್ಕೂ ಕೂಡ ಇಲ್ಲಿಯ ಜನರು ಒಳಗಾಗಿರುವಂತದ್ದು. ಕಲಬುರಗಿ ನಗರದಲ್ಲಿ ತಡರಾತ್ರಿ ಲಘು ಭೂಕಂಪನ ಮಾರ್ಪಟ್ಟಿರುವುದರಿಂದಾಗಿ ಜಿಲ್ಲೆಯ ಜನರು ಮತ್ತು ಏನು ನಗರದ ಜನರು ಸುಮಾರು ಸ್ವಲ್ಪ ಜನರು ಏನು ಭಯಭೀತರಾಗಿರುವಂತದ್ದು ಮತ್ತು ಹಲವೆಡೆ ಒಂದು ಅನುಭವ ಕೂಡ ಆಗಿರುವಂತಹದ್ದು. ಓಕೆ ಪುರುಷೋತ್ತಮ್, ಮಾಹಿತಿಗಾಗಿ ಧನ್ಯವಾದಗಳು.